ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೊಸ ಪಡಿತರ ಚೀಟಿ ಹಾಗೂ ತಿದ್ದುಪಡಿ ಮಾಡಲಿಕ್ಕೆ ಯಾರೆಲ್ಲ ಕಾಯ್ತಾ ಇದ್ರು, ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಬಂದಿದೆ. ಹಾಗೆ ಡೇಟನ್ನು ಸಹಿತ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಆಹಾರ ಇಲಾಖೆಯಿಂದ ಏನೇನು ಅಪ್ಡೇಟ್ ಇದೆ ಎ ಟು ಝೆಡ್ ಮಾಹಿತಿನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಹಾಗೆ ಒಂದು ವರ್ಷದಿಂದ ಯಾರೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಇನ್ನೂ BPL ಕಾರ್ಡನ್ನು ಅಪ್ರೂವಲ್ ಪಡೀಲಿಲ್ವೋ ಅವರಿಗೂ ಸಹ ಬಿಗ್ ಅಪ್ಡೇಟಿಂಗ್ ನ್ಯೂಸ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ, ಯಾಕಂತ ಹೇಳಿದರೆ ಈ ವಿಡಿಯೋ ಇಂಪಾರ್ಟೆಂಟ್ ಸ್ನೇಹಿತರೆ, ಪಡಿತರ ಚೀಟಿಗೆ ಸಂಬಂಧಪಟ್ಟಂಥದ್ದು. ಹಾಗೆ ಹೊಸಬರಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸನ್ನು ನಮ್ಮ ಚಾನಲಲ್ಲಿ ತರ್ತಾ ಇರ್ತೀನಿ. ವಿಡಿಯೋಗೊಂದು ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದು ಲೈಕು ಇದೇ ರೀತಿಯ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಪಡಿತರ ಚೀಟಿ ತಿದ್ದುಪಡಿ ಮಾಡೋದಾದರೆ ಅಥವಾ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸೋದಾದರೆ ಎಸ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಾಗಿ ಕಳೆದ ಒಂದು ವರ್ಷದಿಂದ ಸತತವಾಗಿ ಆನ್ಲೈನ್ ಮೂಲಕ ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನೇ ಆಹ್ವಾನ ಮಾಡಿಲ್ಲ. ಯಾಕಂತ ಹೇಳಿದರೆ ನಿಮಗೂ ಸಮಸ್ಯೆಯಾಗಿ ಗೊತ್ತಿದೆ. ಯಾಕೆಂತ ಹೇಳಿದರೆ ಈ ಒಂದು ಲೋಕಸಭೆಯ ಎಲೆಕ್ಷನ್ ಬಂದುಬಿಟ್ಟು, ವಿಧಾನಸಭೆ ಎಲೆಕ್ಷನ್ ಬಂದುಬಿಟ್ಟು, ಹಾಗೆ ಈ ಒಂದು ಕಾರಣದಿಂದ ಎಲೆಕ್ಷನನ್ನು ಪಡಿತರ ಚೀಟಿ ಹೊಸ ಅರ್ಜಿಯನ್ನು ಪೆಂಡಿಂಗ್ ಇಟ್ಟಿದೆ. ಕೆಲವೊಂದು ಮಧ್ಯದಲ್ಲಿ ಒಂದು ಹೊಸ ಪಡಿತರ ಚೀಟಿಗೆ ಅವಕಾಶವನ್ನು ಕೊಟ್ಟಿದ್ದರು. ಮೆಡಿಕಲ್ ಎಮರ್ಜೆನ್ಸಿ ಯಾರೆಲ್ಲ ಹೃದಯ ಸಂಬಂಧಿ ಕಾಯಿಲೆಯಿಂದ ಯಾರೆಲ್ಲ ಬಳಲ್ತಿದ್ರೋ ಅಂಥವರಿಗೆ ಮಾತ್ರ ಮೆಡಿಕಲ್ ಎಮರ್ಜೆನ್ಸಿ ಅಂಥವರಿಗೆ ಹೊಸ ಪಡಿತರ ಚೀಟಿ ಹಾಕಿಬಿಟ್ಟು BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಇನ್ನು ಉಳಿಕೆಯವರಿಗೆ ಅರ್ಜಿಯನ್ನು ಹಾಕಿದವರಿಗೆ ಇನ್ನೂ ಅಪ್ರೂವಲ್ ಕೊಟ್ಟಿಲ್ಲ. ಸುಮಾರು 1.78 ಲಕ್ಷ BPL ಕಾರ್ಡನ್ನು ಅಪ್ರೂವಲ್ ಮಾಡಲಿಕ್ಕೆ ಪೆಂಡಿಂಗನ್ನು ಇಟ್ಕೊಂಡಿದ್ದಾರೆ. ಹಾಗೆ ಆಹಾರ ಇಲಾಖೆಯಿಂದ ಮಾಹಿತಿ ಬಂದ ಪ್ರಕಾರ ಈ ಒಂದು 1.78 ಲಕ್ಷನ BPL ಕಾರ್ಡನ್ನು ಇದೇ ತಿಂಗಳು ಅಂದರೆ ಆಗಸ್ಟ್ ತಿಂಗಳೇ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ. ಯಾರಿಗೆಲ್ಲ BPL ಕಾರ್ಡಿಗೆ ಅರ್ಹತೆ ಇದೆಯೋ ಅವರಿಗೆ ಅರ್ಹತಾ ಮಾನದಂಡದ ಪ್ರಕಾರ ಅವರಿಗೆ ಡೈರೆಕ್ಟಾಗಿ BPL ಕಾರ್ಡನ್ನು ಇಶ್ಯೂ ಮಾಡ್ತೀವಿ. ಸರ್ಕಾರ ಈ ಒಂದು ರೀಸನನ್ನು ಹೇಳಿದೆ, ಯಾಕೆ ಈ ಒಂದು BPL ಕಾರ್ಡನ್ನು ಇನ್ನೂ ಇಶ್ಯೂ ಮಾಡಿಲ್ಲ ಅನ್ನೋದ್ರ ಬಗ್ಗೆ. ಯಾಕಂತ ಹೇಳಿದರೆ BPL ಕಾರ್ಡು ಇಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನುವ ಮಾನದಂಡ ಇತ್ತು. ಆದರೆ ಇದಕ್ಕಿಂತ ಜಾಸ್ತಿನೇ BPL ಕಾರ್ಡನ್ನು ಸರ್ಕಾರ ಇಶ್ಯೂ ಮಾಡಿದೆ ಆಲ್ರೆಡಿ. ಆ ಕಾರಣದಿಂದ BPL ಕಾರ್ಡನ್ನು ಯಾರೆಲ್ಲ ಸರಿಯಾದ ಮಾನದಂಡ ಅರ್ಹತೆ ಹೊಂದಿದ್ದಾರೆ ಅದನ್ನ ನೋಡ್ಕೊಂಡ್ಬಿಟ್ಟು BPL ಕಾರ್ಡನ್ನು ನಾವು ಇಶ್ಯೂ ಮಾಡ್ತೀವಿ, ಅವರಿಗೆ ಕ್ಲಿಯರ್ ಮಾಡಿ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನುಳಿದ ಮಾಹಿತಿ ಪ್ರಕಾರ ಈಗ ತಿದ್ದುಪಡಿ ಅನ್ನೋದು ಚಾಲ್ತಿಯಲ್ಲಿದೆ. ಯಾರೆಲ್ಲ ಇನ್ನೂ ತಿದ್ದುಪಡಿಯನ್ನು ಹೆಸರನ್ನು ಆಧಾರ್ ಕಾರ್ಡಲ್ಲಿ ಇದ್ದ ಹಾಗೆ BPL ಕಾರ್ಡಲ್ಲಿ ಪಡಿತರ ಚೀಟಿಯಲ್ಲಿ ಹೆಸರನ್ನು ತಿದ್ದುಪಡಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಇವಾಗಲೇ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಯಾರೆಲ್ಲ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಮಾಡಿಕೊಂಡು ಒಂದು ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತ ನಮ್ಮ ಅನಿಸಿಕೆ. ಹಾಗೆ ಇನ್ನೊಂದಾಗಿ ಹೊಸ BPL ಕಾರ್ಡಿಗೆ ಇನ್ನು ಆಹಾರ ಇಲಾಖೆಯಿಂದ ಒಂದು ತುರ್ತಾಗಿ ಬಂದ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಮೊದಲನೇ ವಾರದಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಒಂದು ದಾಖಲಾತಿಯನ್ನೆಲ್ಲ ನೀವು ಸರಿಯಾಗಿ ಇಟ್ಕೊಳ್ಳಿ. ಏನೆಲ್ಲ ದಾಖಲಾತಿ ಅಂತ ಹೇಳಿದರೆ, ನಿಮ್ಮ BPL ಕಾರ್ಡಿಗೆ ಅರ್ಜಿ ಸಲ್ಲಿಸಲು ಮುಖ್ಯವಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಬೇಕಾಗುತ್ತೆ. ನೀವೇನು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದರೆ ಕಂದಾಯ ಇಲಾಖೆಯಿಂದ ಮಾಡಿಸ್ಕೊಳ್ಳಿ. ಆದಾಯವನ್ನು ಕಂಪಲ್ಸರಿ ಮಾಡಿದರೆ, ಯಾಕಂತ ಹೇಳಿದರೆ ಆದಾಯ ಜಾಸ್ತಿ ಇರುವವರಿಗೆ BPL ಕಾರ್ಡನ್ನು ಇಶ್ಯೂ ಮಾಡೋದಿಲ್ಲ. ಹಾಗೆ ನಿಮ್ಮ ಪ್ರತಿಯೊಬ್ಬರ ಸದಸ್ಯರು ಯಾರೆಲ್ಲ ಸೇರ್ಪಡೆ ಮಾಡ್ತಿರೋ ಆಧಾರ್ ಕಾರ್ಡು, ಹಾಗೆ ನಿಮಗೆ ಮುಖ್ಯವಾಗಿ 5 ವರ್ಷ ಚಿಕ್ಕ ಮಕ್ಕಳನ್ನ ಯಾರೆಲ್ಲ ಸೇರಿಸ್ತಿರೋ ಅವರ ಜನನ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ನೀವೇನಾದರೂ ಚಿಕ್ಕ ಮಕ್ಕಳ ಪ್ರಮಾಣ ಪತ್ರ ನಿಮ್ಮ ಕೈಲಿಲ್ಲ ಅಂತ ಹೇಳಿದರೆ ಇವಾಗ ಗ್ರಾಮ ಪಂಚಾಯತಿಯಲ್ಲಿ ಅದನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ನಿಮಗೆ ಅಲ್ಲಿಂದ ಸಹ ಪಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನನಗೆಲ್ಲ ಅನಿಸಿಕೆ. ಹಾಗೆ ಇನ್ನೇನಾದರೂ ಪಡಿತರ ಚೀಟಿಗೆ ಸಂಬಂಧಿಸಿದ ಹೊಸ ಅಪ್ಡೇಟ್ ಬಂದರೆ ನಮ್ಮ ಚಾನಲಲ್ಲಿ ರೆಗ್ಯುಲರ್ ಆಗಿ ನಿಮಗೆ ಕೊಡ್ತಾ ಇರ್ತೀನಿ ಮಾಹಿತಿನ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ, ನಿನ್ನ ಸ್ನೇಹಿತರಿಗೂ, ಸಂಬಂಧಿಕರಿಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವರಿಗೂ ಸಹ ಮಾಹಿತಿ ತಿಳ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸ್ನ ನಮ್ಮ ಚಾನಲಲ್ಲಿ ತರ್ತಾ ಇರ್ತೀನಿ. ವಿಡಿಯೋಗೊಂದು ಪ್ರತಿಯೊಬ್ಬರು ಲೈಕ್ ಕೊಡದೆ ಹಾಗೆ ಹೋಗಬೇಡಿ, ಪ್ರತಿಯೊಬ್ಬರು ಒಂದೊಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.